ಸೂರ್ಯ ಹುಟ್ಟೋಕ್ಕೂ ಮುಂಚೆನೇ ಬಾರ್ಗಳಲ್ಲಿ ಎಣ್ಣೆ ಸೇಲ್. ಅಕ್ರಮ ಮದ್ಯ ಮಾರಾಟ ಮಾಡ್ತಿದ್ದ ಬಾರ್ಗಳ ಮೇಲೆ ರೈಡ್. ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇರೋ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿತ್ತು. ಕೂಡಲೇ ಅಲರ್ಟ್ ಆದ ಪೊಲೀಸ್ ಇಲಾಖೆ ಸೂರ್ಯ ಹುಟ್ಟೋಕ್ಕೂ ಮುಂಚೆಯೇ ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದ ಬಾರ್ಗಳ ಮೇಲೆ ರೈಡ್ ಮಾಡಿ ಅಕ್ರಮ ಮದ್ಯವನ್ನ ಸೀಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಹಾಲು ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ 24x7 ಎಣ್ಣೆ ಮಾತ್ರ ಸಿಕ್ಕೇ ಸಿಗತ್ತೆ. ಹಳ್ಳಿಗಳಲ್ಲಿ ಅಂಗಡಿಗಳ ಮುಂದೆ ಬಾಗಿಲು ತಟ್ಟಿದ್ರೆ ಸಾಕು, ಈಸಿಯಾಗಿ ಎಣ್ಣೆ ಸಿಗತ್ತೆ. ಅಲ್ಲದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಬೇಕಾದಷ್ಟು ಎಣ್ಣೆ ಯಾವಾಗ ಬೇಕಾದರೂ ರಾಜರೋಷವಾಗಿ ಸಿಗುತ್ತೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಹಳ್ಳಿಗಳಿಂದ ಬರುವ ಕಾರ್ಮಿಕರು ಕೆಲಸಕ್ಕೆ ಹೋಗದೆ ಮದ್ಯದ ಅಂಗಡಿಗಳ ಕಡೆ ಮುಖ ಮಾಡ್ತಿದ್ದಾರೆ. ಬಾರ್ಗಳನ್ನ ಬೆಳಗ್ಗೆ 10 ಗಂಟೆ ನಂತರ ತೆಗಿಬೇಕೆಂಬ ನಿಯಮ ಇದ್ರೂ ಕೂಡ ಆದೇಶಗಳನ್ನು ಅಧಿಕರಿಸಿ ಚಿಕ್ಕಬಳ್ಳಾಪುರದ ಚರಣ್, ನಾಗಜ್ಯೋತಿ ಬಾರ್ಗಳಲ್ಲಿ 24 ಗಂಟೆಯೂ ಎಣ್ಣೆ ಮಾರಾಟ ಮಾಡ್ತಾ ಇದ್ರು. ಈ ಬಗ್ಗೆ ಹಲವು ದೂರುಗಳು ಬಂದ ಬಳಿಕ ಅಲರ್ಟ್ ಆದ ಪೊಲೀಸ್ ಇಲಾಖೆ ಇಂದು ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರ ತಂಡ ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಚರಣ್ ಹಾಗೂ ನಾಗಲಕ್ಷ್ಮಿ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿದ್ದು ಸುಮಾರು 46 ಲೀಟರ್ ಅಕ್ರಮ ಮದ್ಯವನ್ನ ವಶಕ್ಕೆ ಪಡೆಯಲಾಗಿದೆ. ಚರಣ್ ಬಾರ್ನಲ್ಲಿ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದ 12,000 ಬೆಲೆ ಬಾಳುವ 27 ಲೀಟರ್ ಮದ್ಯ ಮತ್ತು 1,000 ಹಣವನ್ನ ವಶಪಡಿಸಿಕೊಂಡಿದ್ದಾರೆ. ನಾಗಜ್ಯೋತಿ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ 8,000 ಬೆಲೆ ಬಾಳುವ 19 ಲೀಟರ್ ಮದ್ಯವನ್ನ ಸೀಸ್ ಮಾಡಿದ್ದು ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ನಾವು ಒಂದು ಎಕ್ಸೈಸ್ ಕೇಸಲ್ಲಿ ಒಂದು ಅರೌಂಡ್ 27 ಲೀಟರ್ಸ್ ಲಿಕರ್ ಸೀಸ್ ಮಾಡಿದ್ದೀವಿ. ಬೇರೆ ಬೇರೆ ಥರದ್ದು ಪ್ಯಾಕೆಟ್ಸ್, ಟೆಟ್ರಾ ಪ್ಯಾಕೆಟ್ಸ್, ಬಾಟಲ್ಸ್ ಮತ್ತು ಬಿಯರ್ ಬಾಟಲ್ಸ್ ವಗೇರಾ ಕೂಡ. ಇದು ಬೇಸಿಕ್ಲಿ ಚಿಕ್ಕಬಳ್ಳಾಪುರ ಟೌನಲ್ಲಿ ಚರಣ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಅಲ್ಲಿಂದ ನಮ್ಮ ಆರೋಪಿ ಅರುಣ್, ಸಾದ್ಲಹಳ್ಳಿ ವಿಲೇಜ್, ಕುಡ್ಲಗಿ ತಾಲೂಕಾ, ಬೆಳ್ಳಾರಿ ಡಿಸ್ಟ್ರಿಕ್ಟ್, ಇವರು ಅಲ್ಲಿಂದ ಇಲ್ಲಿಗಲಿ ಅದನ್ನು ಸೇಲ್ ಮಾಡೋಕ್ಕೆ ಹಳ್ಳಿ ಕಡೆ ಹೋಗ್ತಾ ಇದ್ದಾರೆ. ಆ ಟೈಮ್ಗೆ ಅವ್ರ ಮೇಲೆ ದಾಳಿ ಹಾಕಿ ನಮ್ಮ ಟೀಮ್ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ. ಸೊ ಟೋಟಲ್ ಅವರಿಂದ 27 ಲೀಟರ್ಸ್ ನಾವು ಲಿಕರ್ ಸೀಸ್ ಮಾಡಿದ್ದೀವಿ, ಅರೌಂಡ್ 12,000 ಬೆಲೆದು. ಇದನ್ನು ನಾವು ಕಂಟಿನ್ಯೂಸ್ ಆಗಿ ಮೊದಲಿಂದ ಮಾಡ್ತಾ ಇದ್ದೀವಿ ಮತ್ತು ಇನ್ ಫ್ಯೂಚರ್ ಕೂಡ ಕಂಟಿನ್ಯೂಸ್ ಆಗಿ ನಾವು ಈ ಥರ ಕ್ರಮ ತಗೊಳ್ತೀವಿ. ಎಕ್ಸೈಸ್ದು ಕೇಸಸ್ ರಿಜಿಸ್ಟರ್ ಮಾಡ್ತೀವಿ. ಪಬ್ಲಿಕ್ ಜೊತೆ ಕೂಡ ಅದೇ ರಿಕ್ವೆಸ್ಟ್ ಮಾಡ್ತೀವಿ, ಯಾವ ಹಳ್ಳಿ ಕಡೆ ಯಾವ ಜಾಗ ಈ ಥರ ಇಲ್ಲಿಗಲ್ ಆಗಿ ಸೇಲ್ ಮಾಡ್ತಾ ಇದ್ದಾರೆ ಲಿಕರ್ದು, ಆಲ್ಕೋಹಾಲ್ದು, ಅದನ್ನು ದಯವಿಟ್ಟು ಪೊಲೀಸ್ ಜೊತೆಗೆ ಶೇರ್ ಮಾಡಿ ಮಾಹಿತಿ, ನಾವು ಅವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾರ್ಮಿಕರ ಹಾದಿ ತಪ್ಪಿಸ್ತಾ ಇದ್ದ ಬಾರ್ಗಳ ಮೇಲೆ ರೈಡ್ ಆಗಿದ್ದು ಮುಂದಿನ ದಿನಗಳಲ್ಲಿ ಅಬಕಾರಿ ಇಲಾಖೆ ಅಕ್ರಮ ಮದ್ಯ ಮಾರಾಟಕ್ಕೆ ಯಾವ ರೀತಿ ಬ್ರೇಕ್ ಹಾಕುತ್ತೆ ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.